ನೀವಿನ್ನೂ ಮಲ್ಕೊಂಡಿಲ್ವಾ? ಆಗ್ಲೇ ನಾನು ಹೊರಗಡೆ ಹೋದಾಗ್ಲೇ ಕೇಳಬೇಕಾಗಿತ್ತು. ವಾಪಸ್ ಬಂದ್ಮೇಲೆ ಕೇಳಿದ್ರೆ ಏನ್ ಪ್ರಯೋಜನ? ನೀನು ಹೇಳಿದ್ರೆ ಕೇಳಲ್ಲ ಅಂತ ಗೊತ್ತು. ಆದರೂ ಹೇಳ್ತಾ ಇದ್ದೀನಿ, ನೀನು ದಶರಥ ರಾಮ ಅವರ ದೊಡ್ಡ ಸೊಸೆ. ಆ ಒಂದು ಗೌರವದಿಂದ ನಡ್ಕೊಂಡ್ರೆ ನಿನಗೆ ಒಳ್ಳೇದು. ನಾನಿನ್ನೂ ನಿಮ್ಗೆ ಹೆಂಡತಿಯಾಗಿರ್ಬೇಕಾ ಇಲ್ವಾ ಅನ್ನೋದನ್ನ ಯೋಚಿಸ್ತಾ ಇದ್ರೆ ಇನ್ನು ದಶರಥ ರಾಮ ಅವ್ರ ದೊಡ್ಡ ಸೊಸೆ ಅದು ಇದು ಅಂತ ಹೇಳ್ತಿದ್ದೀರಲ್ರಿ. ಇವಾಗ ನಿಮ್ಗೇನ್ ಬೇಕು? ನೀವು ಹೇಳ್ದಂಗೆ ಕೇಳ್ಬೇಕಲ್ವಾ? ನಾನು ಎಲ್ಲಿಗೆ ಹೋದೆ, ಏನ್ ಮಾಡಿದೆ ಅಂತೆಲ್ಲ ಹೇಳಬೇಕು, ಅಷ್ಟೇ ಅಲ್ವಾ? ಸರಿ, ನಾನು ಹೇಳ್ದಂಗೆ ನೀವು ಒಂದು ಕೆಲಸ ಮಾಡಿ, ಆಮೇಲೆ ನೀವು ಏನ್ ಮಾಡಕ್ ಹೇಳಿದ್ರು ಮಾಡ್ತೀನಿ. ಹಬ್ಬಬ್ಬಬ್ಬಬ್ಬಬ್ಬಾ, ಅಂದ್ರೆ ನಾನು ಹೇಳದನ್ ಮಾಡ್ಬಿಟ್ಟು ನನ್ನನ್ನೇ ಮದಿಯಿಂದಲ್ಲಿ ಇಟ್ಕೋಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೀರಾ ಅನ್ಸುತ್ತೆ. ಸರಿ, ಹಾಗೆ ಆಗ್ಲಿ ಬಿಡಿ. ಮೊದಲು ಏನ್ ಮಾಡ್ಬೇಕು ಅಂತ ಹೇಳು. 1 ಸೆಕೆಂಡ್. ಯಾರ್ ಸಹಾಯನೂ ಇಲ್ದೆ ನೀವಾಗ್ ನೀವೇ ಮಂಚ ಇಳಿದು ಈ ಚೇರ್ ಹತ್ರ ಬಂದು ಈ ಚೇರ್ನಲ್ಲಿ ಕೂತ್ಕೊಳ್ಳಿ, ಸಾಕು. ಜೀವನ ಪೂರ್ತಿ ನೀವ್ ಹೇಳಿದ್ದನ್ ಮಾಡ್ಕೊಂಡು ನಿಮ್ ಕಾಲಡಿಯಲ್ಲೇ ಇರ್ತೀನಿ. ಅಮ್ಮ, ಅಮ್ಮ, ಕಾಲು. ಅಮ್ಮ, ಅಯ್ಯೋ, ಏಟಾಯ್ತಾರಿ? ಪಾಪ, ಯಾಕ್ರಿ ಕೈಯಲ್ಲಾಗ್ದಿರೋ ಕೆಲ್ಸಗಳನ್ನ ಮಾಡಕ್ ಹೋಗ್ತೀರಾ? 7 ಸಮುದ್ರ ದಾಟದ್ರಿ, ಎವರೆಸ್ಟ್ ಬೆಟ್ಟನ ಹತ್ಬಿಡಿ. ಅಯ್ಯೋಯ್ಯೋಯ್ಯೋ, ಇಷ್ಟರಲ್ಲೇ ಮಿಸ್ ಆಗೋಯ್ತಲ್ಲ.
ಮತ್ತೆ ಟ್ರೈ ಮಾಡ್ತೀರಾ? ಮಾಡಿ, ಕಮಾನ್, ಡೂ ಇಟ್, ಕಮಾನ್, ಟ್ರೈ ಮಾಡಿ. ನಿಮ್ ಕೈಯಲ್ಲಿ ಆಗ್ತಿಲ್ವಾ? ಹಾಗಾದ್ರೆ ನೀವು ಕಷ್ಟ ಪಡ್ಬೇಡಿ. ಯಾರಾದ್ರೂ ನೋಡಿದ್ರೆ ನನಗ್ ಕರುಣೆ ಇಲ್ಲ ಅನ್ಕೋತಾರೆ. ನನಗ್ ಯಾಕೆ ಕೆಟ್ಟ ಹೆಸರು ಹೇಳಿ? ಒಂದ್ ನಿಮಿಷ. ಹಾ, ಚೇರನ್ನೇ ಹತ್ತಕ್ಕಾಗ್ದಿರೋರು ಮತ್ತೆ ಮಂಚನ್ ಹೇಗ್ ಹತ್ತೀರಾ ಹೇಳಿ? ಹೋಗ್ಲಿ, ಮಂಚದ ಮೇಲೆ ಮಲಗ್ಸೋಣ ಅನ್ಕೊಂಡ್ರೆ ಎಲ್ ಮಲಗಿದ್ರು ಒಂದೇ ಅಲ್ವಾ? ಅದಕ್ಕೆ ಯಾಕೆ ಸುಮ್ಮನೆ ಕಷ್ಟ ಪಡ್ಬೇಕು ಹೇಳಿ? ಇವತ್ ರಾತ್ರಿ ನೀವಲ್ಲೇ ಮಲ್ಕೊಳ್ಳಿ. ಇವಳಿಗೆ ನನ್ ಮೇಲೆ ಪೂರ್ತಿ ಅನುಮಾನ ಬಂದಿರೋದ್ರಿಂದ ಈ ಜಾನಕಿನ ನಾನು ಆದಷ್ಟು ಬೇಗ ಮೇಲಕ್ಕೆ ಕಳಿಸ್ಬೇಕು. ಇಲ್ಲಾಂದ್ರೆ ಆಮೇಲೆ ನನ್ ಕತೆ ಅಷ್ಟೇ. ಅಮ್ಮೋರೆ ಹಾಲು ತಗೊಳ್ಳಿ. ಇವಾಗ ಈ ಹಾಲು ಯಾರು ಕೇಳಿದ್ರು? ಅಂದ್ರೆ ರಾತ್ರಿ ನಿಮ್ಗೇನೋ ಹುಷಾರಿರ್ಲಿಲ್ವಂತಲ್ಲ, ಬೆಳಿಗ್ಗೆನೆ ಕಾಫಿ ಕೊಡೋದು ಚೆನ್ನಾಗಿರಲ್ಲ ಅಂತ ಹಾಲು ಕೊಡೋದಕ್ಕೆ ಹೇಳಿದ್ರು. ಅದ್ಯಾಕಮ್ಮೋರೆ ಹಾಗೋಗ್ಬಿಟ್ರಿ? ಹಾಲಲ್ಲಿ ಸಕ್ಕರೆ ಬದಲು ಉಪ್ಪೇನಾದ್ರೂ ಹಾಕ್ಬಿಟ್ಟಿದ್ನಾ? ಹಾಲಂತ ಹೇಳಿ ನನಗೆ ಫೆನಾಯಿಲ್ ಕೊಡ್ತೀಯಾ? ಎಷ್ಟು ಧೈರ್ಯ! ರಂಗಂಗೇನು ಗೊತ್ತಿಲ್ಲ. ಹಾಲು ಅಂತ ಹೇಳಿ ಫೆನಾಯಿಲ್ ಕೊಟ್ಟಿದ್ದು ನಾನು. ಅಬ್ಬಾ, ಫಿನಾಯಿಲ್ ಕುಡ್ದಿರೋರ್ ತರ ಮುಖ ಮಾಡ್ಕೊಂಡಿದೀಯ ಅಂತ ಎಲ್ಲರೂ ಹೇಳ್ತಿದ್ನ ಕೇಳಿಸ್ಕೊಂಡಿದ್ದೆ. ಆದ್ರೆ ಆ ಮುಖ ಹೇಗಿರುತ್ತೆ ಅಂತ ಇವತ್ತು ನಾನು ನೋಡಿದೆ. ಅಮ್ಮೋರೆ, ಇನ್ನ ನೀವು ನೋಡ್ಕೊಳ್ಳಿ. ಏಯ್, ನನಗ್ ಫಿನಾಯಿಲ್ ಕೊಡ್ಸಕ್ ನೋಡ್ತೀಯಾ? ಸಾಕ್ ನಿಲ್ಸೆ. ತಪ್ಪು ಮಾಡ್ದೆ ಶ್ರವಂತಿ, ವಿಷ ಕುಡಿಸ್ಬೇಕಾಗಿತ್ತು. ಆದ್ರೆ ಫಿನಾಯಿಲ್ ಕುಡ್ದೆ ಅಂತ ರಾತ್ರಿ ಬಾವಂಗ್ ಸುಳ್ಳು ಹೇಳಿದ್ನಲ್ಲ.
ನನಗೆ ಸುಳ್ಳು ಹೇಳೋದು ಇಷ್ಟ ಆಗಲ್ಲ. ಅದಕ್ಕೆ ಅದನ್ನ ನಿಜ ಮಾಡಕ್ಕೆ ಬೆಳಗ್ಗೆನೆ ಫಿನಾಯ್ಲ್ ಕುಡಿಸ್ದೆ. ಆದ್ರೂ ನೀನ್ ಅದೃಷ್ಟವಂತೇನೆ. ಸರಿಯಾಗಿ ಸಾಯೋ ಸಮಯಕ್ಕೆ ರಾತ್ರಿ ನಿನ್ನ ಬಾವ ಕಾಪಾಡ್ಬಿಟ್ರು. ಓಯ್, ಮಾತಾಡ್ತಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ? ರಾತ್ರಿ ನಿನ್ ಹತ್ರ ಏನೇನೋ ಕೇಳ್ದೆ, ಆದ್ರೆ ನೀನ್ ಒಂದಕ್ಕೂ ಉತ್ತರನೇ ಕೊಡ್ಲಿಲ್ಲ. ನನ್ನನ್ ಯಾಕೆ ಸಾಯ್ಸಕ್ ನೋಡ್ದೆ ಅಂತ ಚಿಕ್ಕ ಮಕ್ಳನ್ ಕೇಳಿದ್ರು ಹೇಳ್ಬಿಡ್ತಾರೆ. ಆದ್ರೆ ವೈದೇಹಿನ್ ಯಾಕೆ ಸಾಯಿಸ್ಬೇಕು ಅನ್ಕೊಂಡೆ? ನನ್ಗೇನ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನು? ಸಾಯಿಸ್ದೆ ಅಂತ ಏನೋ ಸಾಧನೆ ಮಾಡಿರೋರ್ ತರ ಹೇಳ್ದಿಯಲ್ಲ, ಯಾಕೆ ಸಾಯಿಸ್ದೆ? ವೈದೇಹಿ ಅಪ್ಪ ಅಮ್ಮ ಯಾರು? ನಿನಗೂ ಅವ್ರಿಗೂ ಏನ್ ಸಂಬಂಧ? ಯಾವ ಸಂಬಂಧ ಇದ್ರು ನಿನ್ಗೇನು? ಅಷ್ಟಕ್ಕೂ ನೀನ್ ಯಾರು? ನಿನಗೂ ವೈದೇಹಿಗೂ ಏನ್ ಸಂಬಂಧ? ಹೇಳ್ತ್ಯೋ ಹೇಳಲ್ವಾ? ನನಗೇನು ಗೊತ್ತಿಲ್ಲ, ನಾನು ಹೇಳೋದು ಇಲ್ಲ. ಹೇಳ್ತ್ಯೋ ಹೇಳಲ್ವೋ? ಹೇಳಲ್ಲ ಅಂತ ಹೇಳಿದ್ನಲ್ಲ, ಏನ್ ಮಾಡ್ತ್ಯಾ? ನಿನ್ನನ್ ಸಾಯ್ಸಕ್ ನೋಡಿದ್ ನಾನೇ ಅಂತ ಎಲ್ರಿಗೂ ಹೇಳ್ತ್ಯಾ? ಹೇಳ್ಕೊ ಹೋಗು. ಹೇಳಲ್ಲ ಬಿಡು. ಹೇಳ್ಬೇಕು ಅಂತಿದ್ರೆ ನಿಂಗ್ ಪ್ರಜ್ಞೆ ಬಂದಿದ್ ದಿನಾನೇ ಹೇಳ್ಬೇಕಿತ್ತು. ಆಗ್ಲೇ ಹೇಳಿಲ್ಲ ಅಂದ್ರೆ ಇನ್ನೀನ್ ಯಾವತ್ಗೂ ಹೇಳಲ್ಲ. ಅಷ್ಟಕ್ಕೂ ನೀನ್ ಯಾಕೆ ಹೇಳಿಲ್ಲ? ಓ, ಭಯ ಪಡ್ಕೊಂಡ್ಯಾ? ನಾನಾ ಭಯ ಪಡೋದಾ? ಸಾವು ನನ್ ಕಣ್ಣು ಎದುರುಗಡೆ ನಿಂತಾಗ್ಲೇ ನಾನ್ ಭಯ ಪಡ್ಲಿಲ್ವೇ? ರಾತ್ರಿ ನಿನ್ ಮುಖದಲ್ಲಿ ಕಾಣಿಸ್ತು ನೋಡ್ದ್ಯಾ, ಅದು ಭಯ ಅಂದ್ರೆ. ಆದ್ರೆ ಅದು ಸ್ಯಾಂಪಲ್ ಮಾತ್ರ. ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಇದೆ. ಇಷ್ಟೆಲ್ಲ ಆದ್ಮೇಲೆ ನಾನ್ ನಿಂಗೆ ಹೆದರ್ಕೋತೀನಿ ಅನ್ಕೊಂಡ್ಯಾ? ನೋಡೋಣ, ನೀನ್ ನನ್ಗೇನಾದ್ರೂ ಮಾಡ್ತೀಯೋ ಇಲ್ಲ ನಾನೇ ನಿನ್ನ ಸಾಯಿಸ್ತೀನಿ ಅಂತ. ಅದು ನೋಡೋಣ. ಸೂಪರ್. ಚೆನ್ನಾಗಿದೆ. ನನ್ನ ಮಗಳ ಜೀವನನ ಕಷ್ಟಕ್ಕೆ ದುಡ್ದವ್ರಿಬ್ರು ಈಗ ಜುಟ್ಟಿಡ್ಕೊಂಡು ಕಿತ್ತಾಡ್ತಾ ಇದ್ದೀರಲ್ಲ. ಬನ್ನಿ ಅಪ್ಪ, ಈಗಷ್ಟೇ ಒಂದೊಂದೇ ನಿಜ ಆಚೆ ಬರ್ತಿದೆ. ಬಾವನ ಮದ್ವೆ ಮಾಡ್ಕೊಂಡು ವೈದೇಹಿಗೆ ಅನ್ಯಾಯ ಮಾಡ್ಬೇಕು ಅಂತ ನೋಡ್ತಿದ್ದಾಳೆ. ಹಾಗಾದ್ರೆ ನೀನೇನ್ ಮಾಡ್ತಿದ್ಯಾ ಅಂತ ಹೇಳು. ನೀನ್ ಕೂಡ ಸೋದ್ರ ಸೊಸೆ ಅನ್ಕೊಂಡ್ ಬಂದಿದ್ಯಲ್ಲ. ಈ ಶ್ರವಂತಿ ಹೋದ್ಮೇಲೆ ನನ್ನ ಅಳಿಯನ ಮದುವೆ ಆಗೋದಕ್ಕೆ ನೀನು ತಯಾರಾಗ್ತೀಯಲ್ಲ. ಹಾಗೆ ಕೇಳಿ ಎಲ್ರೂ ಕಿವಿಗೂ ಹೂ ಇಡಕ್ ನೋಡ್ತಿದ್ದಾರೆ. ಬಾಯ್ ಮುಚ್ಚೋ. ಇಷ್ಟಕ್ಕೂ ನಿನ್ನಿಂದನೇ ನನ್ನ ಮಗಳ ಜೀವನ ಹಾಳಾಗಿರೋದು. ಇಬ್ರಿಗೂ ದೇಹ ಬೆಳೆದಿದೆ, ಬುದ್ಧಿ ಬೆಳೆದಿಲ್ಲ. ನನ್ನ ಮಗಳು ಜೀವನ ಹಾಳು ಮಾಡಿ ನೀವಿಬ್ರು ಹೇಗೆ ಸಂತೋಷವಾಗಿರ್ತೀರಾ ಅಂತ ನಾನು ನೋಡ್ತೀನಿ. ಅಪ್ಪಂಗೇನಾಯ್ತು? ಯಾಕೆ ನನ್ನೂ ತಪ್ಪಾಗಿ ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ದಾರೆ? ಮಗಳೇ ವೈದೇಹಿ,
ವೈದೇಹಿನ ವೈದೇಹಿ ಅಂತ ಕರಿತಾ ಇದ್ದೀರಲ್ಲ? ನನಗೆ ಗೊತ್ತಿದೆಯಮ್ಮ, ಜಾನಕಿ ರೂಪದಲ್ಲಿರೋ ನನ್ನ ಮಗಳು ವೈದೇಹಿ ಅಂತ. ಕೌಸಲ್ಯ, 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 ಕೌಸಲ್ಯ. ಏನ್ರಿ? ಏನಾಯ್ತು ನಿನಗೆ? ಏನು ಯೋಚಿಸ್ತಿದ್ಯಾ? ಮಗನ್ ಬಗ್ಗೆ ಬಿಟ್ಟು ಬೇರೆ ಇನ್ನೇನ್ ಯೋಚನೆ ಇರತ್ತೆ ಹೇಳಿ? ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ದಾರೆ ಕೌಸಲ್ಯ. ಯಾರು ದಾಳಿ ಮಾಡಿದ್ದಾರೆ ಏನು ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಯಾರ್ ದಾಳಿ ಮಾಡಿದ್ರು ಅನ್ನೋದನ್ನ ಹೇಗಾದ್ರೂ ತಿಳ್ಕೊಬೋದು ರೀ. ಆದ್ರೆ ನಾನ್ ಭಯ ಪಡ್ತಿರೋದು ಅವ್ನ್ ಯೋಚನೆಗಳ ಬಗ್ಗೆ. ವೈದೇಹಿ ಸತ್ತೋದ್ಲು ಅಂತ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಮಾಡಿ ವಿಷಯ ತಿಳಿಸಿದಾರಲ್ಲ, ಆದ್ರೂ ಯಾಕೆ ನಂಬ್ತಾ ಇಲ್ಲ? ಸತ್ತೋಗಿರೋರ್ ಫೋಟೋಗ್ ಹಾರ ಹಾಕಿದ್ರು ಕಿತ್ತು ಬಿಸಾಕ್ದ. ಬಿಸಾಕ್ಲಿ ಬಿಡು ಕೌಸಲ್ಯ, ಅದರಿಂದ ಏನಾಯ್ತೀಗ? ವೈದೇಹಿ ಬದುಕೇ ಇದ್ದಾಳೆ ಅನ್ನೋದ್ರಿಂದ ಅವನಿಗೆ ಸಂತೋಷ ಸಿಗೋದಾದ್ರೆ ಹಾಗೆ ಅನ್ಕೊಳ್ಳಿ. ಏನೋ ವೈದೇಹಿ ಇನ್ನೂ ಬದುಕಿದ್ರೂ ಬದುಕಿರಬಹುದು. ಇಲ್ ನೋಡಿ, ನೀವು ಕೂಡ ಅವನ ಹಾಗೆ ಮಾತಾಡ್ತಿದ್ದೀರಾ. ಆ ನೆನ್ಪಲ್ ಸಂತೋಷವಾಗಿದ್ರೆ ಪರವಾಗಿಲ್ಲ ರೀ, ಹುಚ್ಚ ಆಗ್ತಿದ್ದಾನೆ ರೀ. ರಾತ್ರಿ ಪೂರ್ತಿ ವೈದೇಹಿ ವೈದೇಹಿ ಅಂತ ರೋಡೆಲ್ಲ ತಿರುಗ್ತಿದ್ದಾನೆ. ಹೀಗೆ ಅವ್ನು ಮಾಡ್ತಾ ಇದ್ರೆ ಏನಾಗ್ಬಿಡ್ತಾನೋ ಅಂತ ಭಯ ಆಗ್ತಿದೆ ರೀ. ಅವನಿಗೆ ಸತ್ಯ ಗೊತ್ತಾಗ್ಲೇಬೇಕು. ವೈದೇಹಿ ಇಲ್ಲ ಅನ್ನೋ ವಾಸ್ತವದಲ್ಲಿ ಅವ್ನು ಬದುಕಬೇಕು. ಅರ್ಥ ಆಗೋ ಥರ ಅರ್ಥ ಮಾಡಿಸ್ಬೇಕು ಅವನಿಗೆ. ಏನೇ ಆದರೂ ಪರವಾಗಿಲ್ಲ, ದೇವಾನ್ಸ್ ಡಿಸ್ಟರ್ಬ್ ಆಗಬಾರ್ದು ಕೌಸಲ್ಯ. ಅರ್ಥ ಆಗೋಗಿ ಹೇಳಬೇಕು. ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತು, ನಾನೇ ಹೇಳ್ತೀನಿ. ಕಣ್ಣು ಮುಂದೆ ನನ್ನ ಮಗಳು ಓಡಾಡ್ತಾ ಇದ್ರು, ಗುರುತಿಡಿಯೋದಕ್ಕಾಗದೆ ಹೋದ್ನಲ್ಲಮ್ಮ. ನಿನ್ನ ರೂಪ ಬದಲಾಗಿದೆ ಅಂತಾನೂ ಗೊತ್ತು. ನನ್ನನ್ನು ಪ್ರೀತಿಯಿಂದ ಅಪ್ಪ ಅಂತನೂ ಕರೆದೆ, ಮಗಳ ಹಾಗೆ ಸಮಾಧಾನ ಮಾಡಿದೆ. ಆದ್ರೂ ನಾನು ಗುರುತು ಹಿಡದೆ ಹೋಗ್ಬಿಟ್ನಲ್ಲ. ಗೊತ್ತಾಗಬಾರ್ದು ಅಂತ ಬಯಸಿದ್ದೆ ಅಲ್ವಾ? ಕಣ್ಣು ಕಾಣದಿರೋಷ್ಟು ದೂರದಲ್ಲಿ ಎಲ್ಲೋ ಇದೆಯಾ ಅಂತ ನನಗೆ ಎಲ್ಲೆಲ್ಲೋ ಹುಡುಕದ್ನಮ್ಮ. ಅದಕ್ಕೆ ನನ್ನ ಪಕ್ಕದಲ್ಲೇ ಇದ್ರು ನನಗೆ ಗೊತ್ತಾಗ್ಲಿಲ್ಲ. ಅಯ್ಯೋ, ಗೊತ್ತಾಗ್ಲಿಲ್ಲ. ಅಪ್ಪ ಬೇಡ, ಅಪ್ಪ ಬೇಡ. ಅವ್ರನ್ನ ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಅಪ್ಪ? ನಿಮ್ಮಿಂದ ದೂರ ಆಗಿ ನಾನು ಇರಕ್ಕಾಗತ್ತಾ? ಅಲ್ಲ, ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ? ಯಾಕೆ ನೀನೇ ವೈದೇಹಿ ಅಂತ ಹೇಳ್ತಿಲ್ಲ? ನಿನಗೇನಾಗಿದೆಯೋ ಏನೋ ಅಂತ ನಾನು ಎಷ್ಟು ಭಯ ಪಟ್ಟಿದ್ದೆ ಗೊತ್ತಾ? ಪಾಪ ಅಳಿಯಂದ್ರು ನಿನಗೋಸ್ಕರ ಹುಡುಕ್ದೇ ಇರೋ ಜಾಗ ಇಲ್ಲಮ್ಮ. ಎಲ್ಲ ಕಡೆ ಹುಡುಕಿದ್ರು. ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅಂತ ನಿನಗೇ ಗೊತ್ತಿದೆ ಅಲ್ವಾ? ಆದ್ರೂ ನೀನು ಹೇಳ್ದೆ ಯಾಕೆ ಸುಮ್ಮನಿದ್ಯಾ? ಇವಾಗ ಹೇಳಿದ್ರೆ ಸಂತೋಷ ಪಡ್ತಾರೆ ಅಪ್ಪ. ಆದ್ರೆ ಆ ಸಂತೋಷ ಶಾಶ್ವತವಾಗಿ ಇರಬೇಕು ಅಂದ್ರೆ ಮಾತ್ರ ಸ್ವಲ್ಪ ದಿನ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು ಅಪ್ಪ. ಕೆಲವು ವಿಷಯಗಳನ್ನ ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ. ಆದ್ರೂ ಯಾಕೆ ನಾನು ಇಂಥ ನಿರ್ಧಾರ ತಗೊಂಡೆ ಅಂತ ನಾನು ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಆದ್ರೂ ಹೇಳಲೇಬೇಕು ಅಪ್ಪ. ಮಗಳನ್ನ ಪ್ರೀತಿಸೋ ಅಂತ ಅಳಿಯ ಸಿಕ್ಕಿದ್ದಾನೆ. ದೊಡ್ಡ ಮನೆ ಸೊಸೆ ಆಗಿದ್ದಾಳೆ, ಸಂತೋಷವಾಗಿದ್ದಾಳೆ ಅಂತ ಅನ್ಕೊಂಡ್ರಿ ಅಲ್ವಾ? ಇಲ್ಲ ಅಪ್ಪ,
ಈ ಮನೇಲಿ ಸೊಸೆಯಾಗಿ ಒಂದು ದಿನ ಕೂಡ ನಾನು ಸಂತೋಷವಾಗಿ ಇರಕ್ಕಾಗ್ಲಿಲ್ಲ. ಅದೇನಮ್ಮ, ಒಬ್ಬ ಹೆಣ್ಮಗಳು ಅತ್ತೆ ಮನೇಲಿ ಸಂತೋಷವಾಗಿರ್ಬೇಕು ಅಂದ್ರೆ ಗಂಡ ಒಬ್ನೇ ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕಾಗಲ್ಲ ಅಪ್ಪ. ಅತ್ತೆ ಪ್ರೀತಿನೂ ಬೇಕಾಗತ್ತೆ. ನನಗೆ ಅದು ಸಿಗ್ಲೇ ಇಲ್ಲ ಅಪ್ಪ. ಹಾಗಂತ ನಮ್ಮತ್ತೆ ಏನ್ ಕೆಟ್ಟವ್ರಲ್ಲ. ಶಾಸ್ತ್ರ ಸಂಪ್ರದಾಯಕ್ಕೆ ಬೆಲೆ ಕೊಡ್ತಾರೆ. ಒಬ್ಳು ಅನಾಥೆ ಅವ್ರ ಮನೆಗೆ ಸೊಸೆ ಆಗ್ಬಾರ್ದಂತೆ. ಅನಾಥೆಗೆ ಹುಟ್ಟೋ ಮಗು ವಾರಸ್ದಾರ ಆಗೋದಿಲ್ಲ.